ಕಾಲ್ತುಳಿತ ದುರಂತಕ್ಕೂ ಸರ್ಕಾರಕ್ಕೂ ಏನೂ ಸಂಬಂಧ ಇಲ್ಲ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿರುವುದು ಸರಿ ಇದೆ ಅಂತ ಬೆಂಗಳೂರಿನಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಮಾತಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಕಾಲ್ತುಳಿತಕ್ಕೂ ಸರ್ಕಾರಕ್ಕೂ ಏನು ಸಂಬಂಧ ಅಂತ ಕೇಳಿದ್ದಾರೆ. ಇದು ಯಾರಿಗೆ ಸಂಬಂಧ ಇದೆ? ಹಾಗಾದ್ರೆ ಯಾರಿಗೆ ಸಂಬಂಧ ಇದೆ? ಸರ್ಕಾರ ಇದ್ರೆ ತಾನೇ ಇದೆಲ್ಲವೂ ಕೂಡ ಗೊತ್ತಿಲ್ಲ. ನಾವು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ಅಂತ ಹೇಳಿದ್ದಾರೆ ಎಚ್.ಕೆ. ಪಾಟೀಲ್. ಘಟನೆ ಬಗ್ಗೆ ಹೈಕಮಾಂಡ್ ವರದಿ ಸಲ್ಲಿಸ್ತೇವೆ. ಹೈಕಮಾಂಡ್ಗೆ ನಾಳೆಯೊಳಗೆ ಕೋರ್ಟ್ಗೂ ಕೂಡ ವರದಿ ಕೊಡ್ತೇವೆ ಅಂತ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಘಟನೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಆಸ್ಪತ್ರೆಗೆ ಹೋದರು. ಉಪಮುಖ್ಯಮಂತ್ರಿಗಳು ಸಾವು ನಡೆದಂಥ ಸ್ಥಳಗಳಿಗೆ ಹೋಗಿ ಭಾವೋದ್ರೇಕದಲ್ಲೂ ಸಹಿತ ಭಾವನಾತ್ಮಕವಾಗಿಯೂ ಸ್ಪಂದಿಸಿದರು. ನಂತರ ಏನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಏನೇನು ಕೆಲಸ ಮಾಡಬೇಕಾಗಿತ್ತು ಸರ್ಕಾರ ಅದನ್ನು ಮಾಡಿತು. ಅದಾದಮೇಲೆ ಕ್ಯಾಬಿನೆಟ್ನಲ್ಲಿ ಈಗಾಗಲೇ ನಾವು ತನಿಖೆ ಆಗಬೇಕು ಅಂಥೇಳಿ ನ್ಯಾಯಮೂರ್ತಿ ಮೈಕಲ್ ಕುನ್ನಾ ಅವರ ನೇತೃತ್ವದೊಳಗೆ ತನಿಖಾ ಸಮಿತಿಯನ್ನು ನೇಮಿಸಿದ್ವಿ. ಅದಾದಮೇಲೆ ಪೊಲೀಸ್ ಅಧಿಕಾರಿಗಳು ಯಾರು ತಪ್ಪು ಮಾಡಿದ್ದಾರೆ ಅಂತೇಳಿ ನಮಗೆ ಪ್ರಾಥಮಿಕ ವರದಿಗಳು ಬಂದವು. ಅದರ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಂಡಿದ್ದೇವೆ. ನಂತರ ಅವ್ರಿಗೆ ಕಾಂಪನ್ಸೇಷನ್ ಕೊಡುವುದ್ರ ಬಗ್ಗೆ ಹ್ಯೂಮನ್ ರೈಟ್ನವರು ಏನು ಪ್ರಸ್ತಾಪ ಮಾಡಿದರು ಅದಕ್ಕೆ ತಕ್ಷಣ ಸ್ಪಂದಿಸುವಂಥದ್ದು, ಇವೆಲ್ಲವುಗಳು ಏನು ಸರ್ಕಾರವಾಗಿ ಕ್ರಮ ತೆಗೆದುಕೊಳ್ಬೇಕಾಗಿತ್ತು ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಈಗ ತಾವೇನು DPR ಪತ್ರ ಅದನ್ನು ಪ್ರಸ್ತಾಪ ಮಾಡ್ತಾಯಿದ್ದೀರಿ. ಈಗಾಗಲೇ ತನಿಖೆಗೆ ನಾವು ನಿರ್ದೇಶನ ನೀಡಿರೋದರಿಂದ ಇವು ಯಾವುದ್ರ ಬಗ್ಗೆಯೂ ಸಹಿತ ಮಂತ್ರಿಗಳಾದ ನಾವು ಮಾತನಾಡೋದು ಸೂಕ್ತ ಅಲ್ಲ. ಆದ್ದರಿಂದ ನಾನು ಆ ವಿಚಾರಕ್ಕೆ ಹೋಗೋದಿಲ್ಲ. ಆದರೆ ತನಿಖೆ ಬೇಗ ಪ್ರಾರಂಭ ಆಗುತ್ತೆ, ಮುಗಿಯುತ್ತೆ. ಏನೇನು ಕ್ರಮಗಳು ಆಗಬೇಕು ಆ ಕ್ರಮಗಳನ್ನು ನಾವು ತೆಗೆದುಕೊಂಡು ಅವತ್ತೇನು ಘಟನೆ ನಡೀತು